ನಮಸ್ಕಾರ ಟ್ರೇಡರ್ಸ್, ನನ್ನ ಹೆಸರು ಪ್ರಪಿತಾ ಮೋಹನ್ ಅಂತ. ನಾನಿವತ್ತು ಲೈವ್ ಆಗಿ ಯಾವ ಥರ ಮಾರ್ನಿಂಗ್ ಫಸ್ಟ್ ಕ್ಯಾಂಡಲಲ್ಲಿ ಯಾವ ಥರ ಟ್ರೇಡಿಂಗ್ ಮಾಡ್ಬೋದಂತ ನಾನಿವತ್ತು ತೋರಿಸ್ಲಿಕ್ಕಿದ್ದೇನೆ. ನೋಡುವ, ಮಾರ್ಕೆಟ್ ಓಪನ್ ಆಗಲಿಲ್ಲ. ಓಪನ್ ಆದಾಗ ನಿನ್ನೆ ಫುಲ್ ಸೈಡ್ ವೇಸ್ ಇತ್ತು. ಇವತ್ತು ಯಾವ ಥರ ಓಪನ್ ಆಗ್ತದೆ ನೋಡಬೇಕು. ಇವತ್ತು ಫ್ಲಾಟ್ ಓಪನ್ ಆಗಿದೆ. ನೋಡುವ ಯಾವ ಥರ ನಮಗೆ ಟ್ರೇಡ್ ಸಿಗ್ತದಾ ಇಲ್ವಾ ಅಂತ. ಮಾರ್ನಿಂಗ್ ಎಲ್ಲ ನಾವು PCR ಇದು ಬ್ರೇಕ್ ಆದಾಗೆ ನಾವು ಟ್ರೇಡ್ ಮಾಡಬಹುದು. ಇಲ್ಲಿ ಟ್ರೇಡ್ ಸಿಗ್ತದೆ ಇಲ್ವಾ ನೋಡುವ, ಆಯ್ತಾ. ಸ್ಕ್ಯಾಲ್ಪಿಂಗ್ ಮಾಡ್ಬೋದು ಫಸ್ಟ್ ಕ್ಯಾಂಡಲ್ ಅಲ್ಲಿ ರಪ್ಪ, ಆದ್ರೆ ರಿಸ್ಕಿ ಇರ್ತದೆ. ನಿನ್ನೆದು ಪೊಸಿಷನ್ ಎಲ್ಲ ತೆಗ್ದವರು ಇವತ್ತು ಕ್ಲೋಸ್ ಎಲ್ಲ ಮಾಡ್ತಿರ್ತಾರಲ್ಲ, ಕೆಲವರು ಕ್ಲೋಸ್ ಮಾಡ್ತಾರೆ, ಕೆಲವರು ಬೈ ಮಾಡ್ತಾರೆ. ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ ತುಂಬಾ ವಾಲಟಿಲಿಟಿ ಇರ್ತದೆ, ಹಾಗಾಗಿ ಆರ್ಡರ್ ಪ್ಲೇಸ್ ಮಾಡಿದ್ದೇನೆ ನಾನು ಅಂದ್ರೆ ಫಸ್ಟ್ ಕ್ಯಾಂಡಲ್ ಅಲ್ಲಿ ನಾನು ಸ್ಕ್ಯಾಲ್ಪಿಂಗ್ ಅಲ್ಲ, ಫಸ್ಟ್ ಕ್ಯಾಂಡಲ್ ಅಲ್ಲಿ ತೆಗಿಬಾರ್ದು, ನಾನು ಅದು ತೆಗ್ದಿದ್ದೇನೆ. ಏನಾಗಿದೆ, ರಿಜೆಕ್ಟ್ ಆಗಿದೆ ನಂದು ಆರ್ಡರ್. ರಿಜೆಕ್ಟ್ ಆಗ್ಲಿಲ್ಲ, ಸಬ್ಮಿಟ್ ಆಗಿದೆ. ನೋಡ್ಬೇಕು, ಫಸ್ಟ್ ಕ್ಯಾಂಡಲ್ ಅಲ್ಲಿ ತುಂಬಾ ವಾಲಟಿಲಿಟಿ ಇರ್ತದೆ, ಟ್ರೇಡ್ ತೆಗಿಬಾರ್ದು. ತೆಗ್ದ್ರೆ ಯಾವ ತರ ಸಿಗ್ತದೆ, ಯಾವ ತರ ಹೋಗ್ತದೆ ಅಂತ ನಿಮ್ಗೆ ಈಗ ಗೊತ್ತಾಗ್ತದೆ ಫಸ್ಟ್ ಕ್ಯಾಂಡಲ್ ಅಲ್ಲಿ, ಆಯ್ತಾ. ಫಸ್ಟ್ ಕ್ಯಾಂಡಲ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಯಾವ ತರ ಸಿಗ್ತದೆ, ಸಿಕ್ಕಿದ್ರೆ ಹೋದ್ರೆ ಯಾವ ತರ ಹೋಗ್ತದೆ ಅಂತ ನಿಮ್ಗೆ ಈಗ ಇದ್ರಲ್ಲಿ ಟ್ರೇಡ್ ಅಲ್ಲಿ ಅಂದಾಜು ಆಗ್ತದೆ, ಆಯ್ತಾ. ಯಾವ್ದಕ್ಕೂ ಸ್ಟಾಪ್ ಲಾಸ್ ಇಟ್ಟು ಬಿಡಿ, ಇಲ್ಲಂತಿದ್ರೆ ರಿವರ್ಸ್ ಹೊರಡ್ರೆ ದೊಡ್ಡ ಮಟ್ಟಿನ ಲಾಸ್ ಆಗ್ತದೆ. ಫಸ್ಟ್ ಕ್ಯಾಂಡಲ್ ಅದು ಹೇಳ್ಲಿಕ್ಕೆ ಆಗಲ್ಲ. ಮಾರ್ನಿಂಗ್ ನಾನು ಸ್ಕ್ಯಾಲ್ಪಿಂಗ್ ಟೈಟ್ ಆಗಿ ಸ್ಟಾಪ್ ಲಾಸ್ ಇಡಬೇಕು, ಇಲ್ಲಂತಿದ್ರೆ ನಿಮಗೆ ಸಿಗುದು ಹೋಗ್ತದೆ. ಮಾರ್ನಿಂಗ್ ವಾಲಟಿಲಿಟಿ ಇರ್ತದಲ್ಲ, ಹಾಗಾಗಿ ಟೈಟ್ ಆಗಿ ಸ್ಟಾಪ್ ಲಾಸ್ ಇಡಬೇಕು. ರಿವರ್ಸ್ ಹೊರಡ್ರೆ ಸಿಗುದು ಹೋಗ್ತದೆ, ಆ ತರ. ನಂದು ಇದು ಸ್ಟಾಪ್ ಲಾಸ್ ಇಟ್ಟಾಯ್ತು ಮಾರ್ನಿಂಗ್. ಅದು ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ ತೆಗ್ದ್ರೆ ಉಂಟಲ್ಲ, ಸಿಕ್ಕಿದ್ರೆ ಸಿಕ್ಕಿತ್ತು, ಇಲ್ಲ ಅಂತಿದ್ರೆ ಹೋಯ್ತು, ಆ ತರ. ಅದರಲ್ಲಿ ರಿಸ್ಕಿ. ನೀವು ಸಣ್ಣ ಅಮೌಂಟ್ ಎಲ್ಲ ಹಿಡ್ಕೊಂಡು ಫಸ್ಟ್ ಕ್ಯಾಂಡಲ್ ಅಲ್ಲಿ ಟ್ರೇಡ್ ಮಾಡಬೇಡಿ. ನನಗೆ ಇದರಲ್ಲಿ 315 ಸಿಕ್ಕಿದೆ, ಈಗ ಅಮೌಂಟ್ ಸಿಕ್ಕಿದೆ. ಈಗ ಮಾರ್ನಿಂಗ್ ಅಲ್ಲಿ 311 ಸಿಕ್ಕಿದೆ. ಒಂದು ಲಾಟ್ ಅಲ್ಲಿ ನಾನು ಟ್ರೇಡ್ ಮಾಡಿದ್ದು. ಮಾರ್ನಿಂಗ್ ಅಲ್ಲಿ ಜಾಸ್ತಿ ಸೈಜ್ ಅಲ್ಲಿ ಟ್ರೇಡ್ ಮಾಡುದು ಫಸ್ಟ್ ಕ್ಯಾಂಡಲ್ ಅಲ್ಲಿ ಡೇಂಜರ್, ಆಯ್ತಾ. ನೋಡಿ ಸಿಕ್ಕಿದ್ರೆ ಸಿಕ್ಕಿತ್ತು, ಇಲ್ಲಾದ್ರೆ ಹೋದ್ರೆ ಹೋಯ್ತು. ಇದು ಅಂದ್ರೆ ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಬಿಗಿನರ್ಸ್. ಅದು ಕ್ಯಾಂಡಲ್ ಅದು ಹೈ ಬ್ರೇಕ್ ಆಗ್ತದಲ್ಲ, ಇದು 15 ಮಿನಿಟ್ಸ್ ಅಲ್ಲಿ ಇದೆ. ಅದು ಕ್ಯಾಂಡಲ್ ಅದು ಹೈ ಬ್ರೇಕ್ ಆಗ್ತದಲ್ಲ, ಆವಾಗ ಬೇಕಾದ್ರೆ ಟ್ರೇಡ್ ನೀವು ತೆಗಿಬಹುದು. ಅಂತ ಹೇಳಿದ್ರೆ ಫಸ್ಟ್ ಕ್ಯಾಂಡಲ್ ಒಳಗಡೆ 4 ಕ್ಯಾಂಡಲ್ ಕನ್ಸಲ್ಟೇಷನ್ ಆಗಿ ಬ್ರೇಕ್ ಆಗ್ತದಲ್ಲ, ಆ ಟ್ರೇಡ್ ಸ್ವಲ್ಪ ಕನ್ಫರ್ಮ್ ಇರ್ತದೆ, ಆಯ್ತಾ. ಆದ್ರೆ ನಿನ್ನೆ ಸ್ವಲ್ಪ ನಾನಿವತ್ತು ಟ್ರೇಡ್ ತೆಗ್ದಿದ್ದೆ, ಯಾಕಂತ ಹೇಳಿದ್ರೆ ನಿನ್ನೆ ಫುಲ್ ಸೈಡ್ ವೇಸಿಗೆ ಹೋಗ್ತಿತ್ತು ಮಾರ್ಕೆಟ್. ಹಾಗಾಗಿ ಇವತ್ತು ದೊಡ್ಡ ಮೂವ್ಮೆಂಟ್ ಕೊಡ್ಬಹುದಂತ ಅಂದಾಜು ನನಗೆ. ಇಲ್ಲಿ ಈಗ 26,000 ಇದು ಈಗ ನಿಫ್ಟಿಯಲ್ಲಿದೆ, ನಿಫ್ಟಿ 50ಯಲ್ಲಿದೆ. ನಿಫ್ಟಿ 50ಯಲ್ಲಿ 26,000 ರೇಂಜ್ ಅಲ್ಲಿ ಇದೆ. ಇದು ಒಂದು ಇದ್ರದ್ದು ಇನ್ನೊಂದು ಇದು 100 ಪಾಯಿಂಟ್ ಮೇಲೆ ಅಂತ ಹೇಳಿದ್ರೆ
ಇಲ್ಲಿ 26,100 ಇಲ್ಲಿ ತನಕ ಬರ್ಬೋದು. ಇದು ಬಂದು ಅದನ್ನು ಬ್ರೇಕ್ ಮಾಡಿ ಮೇಲೆ ಹೋಗ್ಬೋದು, ಇಲ್ಲದ್ರೆ ಇಲ್ಲಿ 26,100 ಅಲ್ಲೇ ಇಲ್ಲಿಯೇ ಕನ್ಸಾಲಿಡೇಷನ್ ಆಗ್ಬೋದು ಇವತ್ತು ಫುಲ್ಲು. ಈ ಏರಿಯಾದಲ್ಲಿ ಇಲ್ಲಿ ತನಕ ಬಂದು ಇಲ್ಲಿ ಕನ್ಸೋಲ್ಟೇಷನ್ ಆಗ್ಬೋದು. ಯಾಕಂತ ಹೇಳಿದ್ರೆ ಇದು 26,000 ರೌಂಡ್ ನಂಬರ್. ನಿನ್ನೆ ಫುಲ್ಲು 26,900 ಲೆವೆಲ್ ಅಲ್ಲಿ ಫುಲ್ ಕನ್ಸೋಲ್ಟೇಷನ್ ಆಗಿತ್ತು. ಆದ್ರೆ ಇವತ್ತು ಇದರ ಮೇಲೆ ಆಗ್ಬೋದು 100, ಇದರ ಮೇಲೆ ಆಗ್ಬೋದು. ಹಾಗಾಗಿ ನಾನು ಇನ್ನೊಂದು ಟ್ರೇಡ್ ತೆಗಿತಿದ್ದೇನೆ. ನಿನ್ನೆ ಫುಲ್ ಸೈಡ್ ವೇಸ್ ಇತ್ತಲ್ಲ, ಈಗ ಕೊಡ್ಬೋದು ಟ್ರೇಡ್, ಆ ತರ ಅಂದಾಜಲ್ಲಿ ತೆಗಿತಿದ್ದೇನೆ. ನಾನು ಇದು ಎಲ್ಲ ನೋಡ್ಲಿಲ್ಲ, ನಾನು ಮಾರ್ನಿಂಗ್ ಬೇಗ ಬಂದು ಕುತ್ಕೊಂಡಿದ್ದಷ್ಟೇ. ಆಕ್ಚುಲಿ ಆಪ್ಷನ್ ಚೈನ್ ಇದೆಲ್ಲ ನೋಡಿ ಟ್ರೇಡ್ ತೆಗಿಬೇಕು, ಆಯ್ತಾ? ಇಲ್ಲ ಅಂತಾರೆ ನಾನು ಇದು ಟೈಟ್ಲಿ ಟ್ರೇಲ್ ಮಾಡಿ ಸ್ಕ್ಯಾಲ್ಪಿಂಗ್ ಮಾಡುವವರು, ಇಲ್ಲಂತಿದ್ರೆ ಇದ್ದದ್ದು ಹೋಗ್ತದೆ. ನಾನಲ್ಲಿ ಸ್ಟಾಪ್ ಲಾಸ್ ಟ್ರೇಲ್ ಮಾಡಿದ್ದು ರಾಂಗ್ ಆಯ್ತು ಇಲ್ಲಿ. ಸ್ಟಾಪ್ ಲಾಸ್ ಇಲ್ಲಿ ಟ್ರೇಲ್ ಮಾಡಿದ್ದು ರಾಂಗ್ ಆಯ್ತು. ನೀವು ಲಾಂಗ್ ಟ್ರೇಡ್ ತೆಗೆಯುವವರು ಈ ತರದ ಸ್ಟಾಪ್ ಲಾಸ್ ಟ್ರೇಲ್ ಮಾಡಬೇಡಿ. ನಾನು ಸ್ಕ್ಯಾಲ್ಪಿಂಗ್ ಅಲ್ಲ, ಹಾಗಾಗಿ ಮಾರ್ನಿಂಗ್ ಕನ್ಸಲ್ಟೇಷನ್ ಇರ್ತದಲ್ಲ, ಹಾಗಾಗಿ ಟೈಟ್ ಆಗಿ ಟ್ರೇಲ್ ಮಾಡಿ ಇಟ್ಟಿದ್ದೆ. ಆದ್ರೆ ಅದು ನನಗೆ ಗೊತ್ತಾಯ್ತು ಅಲ್ಲಿ ಇಲ್ಲಿ ರಿವರ್ಸ್ ಹೊಡಿತದೆ ಅಂತ ನನಗೆ ಒಂದು ಅಂದಾಜಾಯ್ತು. ಹಾಗಾಗಿ ನಾನು ಸ್ವಲ್ಪ ಟೈಟ್ ಆಗಿ ಟ್ರೇಲ್ ಮಾಡಿದ್ದು. ನೋಡ್ಬೇಕು, ಇದು ಮೇಲೆ ಸಹ ಹೋಗ್ಬಹುದು. ಇದು ಯಾವ ತರ ಇದೆ ಅಂತ ಅದು ನೋಡ್ಕೊಳ್ಬೇಕು ನಾವು. ಯಾವುದು ಆಪ್ಷನ್ ಚೈನ್ ಯಾವ ತರ ಇದೆ ಅಂತ ನೋಡ್ಕೊಳ್ಬೇಕು. ಬುಲ್ಲಿಶ್ ಇದೆಯಾ, ಗ್ರೀನ್ ಇದು ಇದೆ ಅಂತ. ಈಗ ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಟ್ರೇಡ್ ಮಿಸ್ ಆಗ್ತದೆ, ಸಿಗುದು ಹೋಗ್ತದೆ ಅಲ್ವಾ. ಮಾರ್ನಿಂಗ್ ಸಿಗುವಾಗ ತೆಗಿಬೇಕು. ನಿನ್ನೆ ಫುಲ್ ಸೈಡ್ ವೇಸ್ ಇತ್ತಲ್ಲ, ಸೈಡ್ ವೇಸ್ ಇದ್ದ ದಿವಸ ಮಾರನೇ ದಿವಸ ಸ್ವಲ್ಪ ಮಾರ್ನಿಂಗ್ ಪ್ರಾಫಿಟ್ ಕೊಡ್ತದೆ, ಅದನ್ನು ಮಿಸ್ ಮಾಡಬಾರ್ದು. ಸೈಡ್ ವೇಸ್ ಇದ್ದ ದಿವಸ ಅಂದ್ರೆ ನಿನ್ನೆ ಫುಲ್ಲು ಸೈಡ್ ವೇಸ್ ಇದ್ದು 3 PM ಅಲ್ಲಿ ನಿಮ್ಗೆ ಯಾವುದೇ ಇದು ಕೊಡದಿದ್ರೆ ನೆಕ್ಸ್ಟ್ ಡೇ ಸ್ವಲ್ಪ ಪ್ರಾಫಿಟ್ ಕೊಡ್ತದೆ, ಅದನ್ನು ಮಿಸ್ ಮಾಡಬಾರ್ದು. ಇಲ್ಲಿ ತನಕ ಸ್ಪೈಕ್ ಬರ್ಬೋದಂತ ಅಂದಾಜಿದೆ ನನಗೆ. ನಂದು 2 ಟ್ರೇಡ್ ಆಯ್ತು ಈಗ. ಅದು ಒಂದು ಟ್ರೇಡ್ ಅಲ್ಲಿ ನನಗೆ ಸಿಕ್ಕಿತ್ತು, ಇನ್ನೊಂದು ಟ್ರೇಡ್ ಅಲ್ಲಿ ನನಗೆ 60 ರುಪೀಸ್ ಏನೋ ಅಷ್ಟೇ ಸಿಕ್ಕಿತ್ತು. ನಾನು ಒಂದು ಲಾಟ್ ಅಲ್ಲಿ ಮಾಡಿದಲ್ವಾ, ನಾನು ಸ್ಟಾಪ್ ಲಾಸ್ ಸ್ವಲ್ಪ ಟೈಟ್ ಆಗಿ ಟ್ರೇಲ್ ಮಾಡಿ ಇಟ್ಟೆ, ಅದು ಮಿಸ್ಟೇಕ್ ಆಯ್ತು ಅಲ್ಲಿ. ಇದು 1 ಮಿನಿಟ್ ಅದು ಕ್ಯಾಂಡಲ್ ನೋಡಿ, ಇದು ಬ್ರೇಕ್ ಆಗ್ಬೇಕು. ಇದು ಬ್ರೇಕ್ ಆದ್ರೆ ಇದು ಇಷ್ಟು ಪ್ಲೇಸ್ ಬ್ರೇಕ್ ಆದ್ರೆ ಸ್ವಲ್ಪ ಮೇಲೆ ಹೋಗ್ಬೋದಂತ ಅಂದಾಜು ಮಾಡ್ಬೋದು. ಇಲ್ಲಿ ಮಿನಿಟ್ಸ್ ಸಹ ನೋಡ್ಕೊಳ್ಬೇಕು. ಇಲ್ಲಿ 27 ಮಿನಿಟ್ಸ್ ಇದೆ. 27 ಮಿನಿಟ್ಸ್ ಒಳಗಡೆ ಇದು ಮೇಲೆ ಹೋದ್ರೆ ಇಲ್ಲಿ ಒಂದು ಟ್ರೇಡ್ ತೆಗಿಬಹುದು. ಇಲ್ಲಿ ತನಕ ಬರ್ಬೋದಂತ ಅಂದಾಜು 100 ತನಕ 26,100 ತನಕ ಬರ್ಬೋದಂತ ಒಂದು ಅಂದಾಜು ಇದೆ. ನೋಡುವ ಏನಾಗ್ತದಂತ. ಮತ್ತೆ ಇಲ್ಲಿ ತನಕ ಬಂದು ವಿಗ್ ಮಾಡಿ ಇಲ್ಲಿಯೇ ಕನ್ಸಲ್ಟೇಷನ್ ಸಹ ಆಗ್ಬಹುದು, ಹೇಳಿಕ್ಕಾಗಲ್ಲ. ಇಲ್ಲ, ಇದು ಮೇಲೆ ಹೋಗುವ ಅಂದಾಜಿಲ್ಲ. ನೋಡುವ, ನಾವು ಆಪ್ಷನ್ ಇದು ನೋಡುವ, ಫಂಡ್ ಇದ್ರಲ್ಲಿ ಯಾವ ತರ ಇದೆ ಅಂತ ನೋಡುವ. NSE ಚಾರ್ಟ್ ಅಲ್ಲಿ, NSE ಇಂಡಿಯಾ ಚಾರ್ಟ್ ಅಲ್ಲಿ.
ನಾನು ಯಾವುದು ಓಪನ್ ಮಾಡಿದ್ದು, NSE ಇಂಡಿಯಾ ಆಪ್ಷನ್ ಚೈನ್. ಇದೇನ್ ಬರ್ತಾ ಇದೆ ಇದ್ರಲ್ಲಿ, ಚಾರ್ಟ್ ಬರ್ತಿಲ್ಲ. ಬರ್ಬೋದು, ವೇಟ್ ಮಾಡ್ಬೇಕು. ಅದು ಇದಾಗ್ತಾ ಇದೆ ನೋಡಿ, ಬಫರಿಂಗ್ ಆಗ್ತಾ ಇದೆ. ಇಲ್ಲಿದೆ ನೋಡಿ, ಈಗ ಬಂತು. NSE ಇಂಡಿಯಾ ಚಾರ್ಟ್ ಇದು, ಇದರಲ್ಲಿ ಚೇಂಜ್ ಪ್ರೈಸ್ ಮೈನಸ್ ಇದೆ, OI ಪ್ಲಸ್ ಇದೆ. ಇಲ್ಲಿ ಚೇಂಜ್ ಪ್ರೈಸ್ ಪ್ಲಸ್ ಇದೆ, ಯಾವುದು ಸಿ ಸೆಲ್ಲಿಂಗ್ ಅಲ್ಲಿ ಚೇಂಜ್ ಪ್ರೈಸ್ ಪ್ಲಸ್ ಇದೆ, OI ಸಹ ಪ್ಲಸ್ ಇದೆ. ಹಾಗಾದ್ರೆ ಏನು ಶಾರ್ಟ್ ಬಿಲ್ಡಪ್ ಆಗ್ತದಂತ ಇದು ಶಾರ್ಟ್ ಬಿಲ್ಡಪ್ ಅಲ್ಲ, ಬೇರಿಶ್ ಆಗ್ಬಹುದು ಮಾರ್ಕೆಟ್ ಅಲ್ವಾ, ಬೇರಿಶ್ ಸೈಡಿಗೆ ಹೋಗ್ಬಹುದು ಅಂತ ಅರ್ಥ ಅಲ್ವಾ. ಇಲ್ಲಿ ಎಂಡಿಗೆ ನೋಡಿ, ಎಂಡ್ ಅಲ್ಲಿ ಯಾವ ತರ ಇದೆ ಅಂತ. ಇಲ್ಲಿ 28,000 ಇಲ್ಲಿ ತೋರಿಸ್ತಾ ಇಲ್ಲ, 81,700. ಇಲ್ಲಿ 65,90,978. ಇದ್ರಲ್ಲಿ ಎಷ್ಟಿದ್ದಾರೆ ಅಂತ ಗೊತ್ತಿಲ್ಲ, ಇಲ್ಲಿ ತೋರಿಸ್ತಾ ಇಲ್ಲ. ಇಲ್ಲಿ ನೋಡುವ, ತೋರಿಸ್ತದೆ 81,700. ಸಾರಿ, 81,07,796 ಅಷ್ಟಿದೆ. ಇಲ್ಲಿ ಟೋಟಲ್ ಡಾಟಾ ಇದೆ ತೋರಿಸ್ತಿದೆ, ಯಾವುದು PE ಸೆಲ್ ಜಾಸ್ತಿ ಆಗ್ತಿದೆ ಅಂತ ತೋರಿಸ್ತಿದೆ, ಅಂತ ಹೇಳಿದ್ರೆ ಬುಲ್ಲಿಶ್ ಅಂತ ತೋರಿಸ್ತಿದೆ. ಆದ್ರೆ ಇಲ್ಲಿ ಮಾರ್ಕೆಟ್ ಇಲ್ಲಿ ಚೇಂಜ್ ಪ್ರೈಸ್ ಸಹ ಪ್ಲಸ್ ಆಗಿದೆ, OI ಸಹ ಪ್ಲಸ್ ಆಗಿದೆ. OI ಸಹ ಚೇಂಜ್ ಪ್ರೈಸ್ ಸಹ ಪ್ಲಸ್ ಆಗಿದ್ರೆ ಈ ಮೂಮೆಂಟ್ ಅಲ್ಲಿ ಯಾವುದು, ಈಗ ಈ ಮೂಮೆಂಟ್ ಅಲ್ಲಿ ನಿಮ್ಗೆ ಮಾರ್ಕೆಟ್ ಬೇರಿಶ್ ಆಗ್ಬಹುದು ಅಂತ ಇದು ಮಾಡ್ತಾ ಇದೆ. ನೋಡುವ ಏನಾಗ್ತದಂತ. ಹಾಗಾಗಿ ಈಗ ಟ್ರೇಡ್ ತೆಗೆಯುವುದು ಸ್ವಲ್ಪ ರಿಸ್ಕಿ. ಓಕೆ, ನೆಕ್ಸ್ಟ್ ನಾನು ಟ್ರೇಡ್ ತೆಗೆದ್ರೆ ವಿಡಿಯೋ ಮಾಡಿ ನಾನು ಹಾಕ್ತೇನೆ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ. ಅಕೌಂಟ್ ಯಾರೆಲ್ಲ ಓಪನ್ ಮಾಡಲಿಲ್ಲ ಅದನ್ನಲ್ಲಿ, ಅವರೆಲ್ಲ ಅಕೌಂಟ್ ಓಪನ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅದರದ್ದು ಕೋಡ್ ಕೊಟ್ಟಿರ್ತೇನೆ ಅಕೌಂಟ್ ಓಪನ್ ಮಾಡೋದು, ಅದು ಕ್ಲಿಕ್ ಮಾಡಿ ಅಕೌಂಟ್ ಓಪನ್ ಮಾಡ್ಬೋದು. ಆಯ್ತಾ? ಥ್ಯಾಂಕ್ ಯು.